ಶಿವರಾತ್ರಿ ಹಬ್ಬಕ್ಕೆ ಮಹದೇವಪ್ಪನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಆತುರಿತಾ ಇರ್ತಾರೆ. ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಇದಕ್ಕೋಸ್ಕರ ಅಂತೇಳಿ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಸಂಭ್ರಮ. ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಫೆಬ್ರವರಿ ಮಾಸ ಅಂದ್ರೆ ಮಾದಪ್ಪನ ಭಕ್ತರಲ್ಲಿ ಅದೇನೋ ಹರುಷ. ಶಿವರಾತ್ರಿ ಜಾತ್ರೆಗಾಗಿಯೇ ಇಡೀ ವರ್ಷ ಕಾಯೋ ಭಕ್ತಗಣ ಜಾತ್ರೆಗೆ 10-15 ದಿನಕ್ಕೂ ಮುನ್ನವೇ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡುತ್ತಾರೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ ಮಾತ್ರವಲ್ಲ, ತಮಿಳುನಾಡಿನಿಂದಲೂ ಭಕ್ತರು ಕಾಲು ದಾರಿಯಲ್ಲಿ ಪಾದಯಾತ್ರೆ ಹೊರಡುತ್ತಾರೆ. ಪಾದಯಾತ್ರೆ ಮೂಲಕ 7 ಬೆಟ್ಟದ ಒಡೆಯನನ್ನ ತಲುಪುವುದು ಕಡಿಮೆ ಮಾತಲ್ಲ. ನೆತ್ತಿ ಮೇಲೆ ಉರಿ ಬಿಸಿಲು, ಕಲ್ಲು ಮುಳ್ಳಿನ ಹಾದಿಯನ್ನ ಕ್ರಮಿಸೋದು ಯುದ್ಧ ಗೆದ್ದಂತೆಯೇ ಸಮ. ಆದ್ರೆ ಮಾದಪ್ಪನ ಮೇಲಿನ ಪ್ರೀತಿ ಭಕ್ತಗಣಕ್ಕೆ ಕಲ್ಲು ಮುಳ್ಳನ್ನು ಹೂವಾಗಿಸಿದೆ. ಇನ್ನು ಬೆಂಗಳೂರಿನಿಂದ ಕನಕಪುರ ಮಾರ್ಗವಾಗಿ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಹೋಗೋ ಭಕ್ತರು ಮೇಕೆದಾಟು ಸಮೀಪದ ಸಂಗಮದಲ್ಲಿ ಕಾವೇರಿ ನದಿ ದಾಟುತ್ತಿದ್ದಾರೆ. ನದಿ ದಾಟುವಾಗ ಭಕ್ತರಿಗೆ ಸಹಾಯ ಆಗ್ಲಿ ಅಂತ ಜಿಲ್ಲಾಡಳಿತ ನದಿಗೆ ಹಗ್ಗ ಕಟ್ಟಿ ವಿಶೇಷ ವ್ಯವಸ್ಥೆ ಮಾಡಿದೆ. ಭಕ್ತರು ಮಾದಪ್ಪನಿಗೆ ಜೈಕಾರ ಕೂಗಿ ಹಗ್ಗ ಹಿಡಿದು ಮುಂದೆ ಸಾಗ್ತಿದ್ದಾರೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಊಟ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಶಿವರಾತ್ರಿಯಿಂದ ಯುಗಾದಿ ಹಬ್ಬದವರೆಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು, ಭಕ್ತಿಯ ಜೊತೆಗೆ ಹಸಿರು ಮಹದೇಶ್ವರ ಬೆಟ್ಟ ಪರಿಕಲ್ಪನೆಗೆ ಭಕ್ತರು ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಶಿವರಾತ್ರಿ ಹಬ್ಬಕ್ಕೆ ಮಹದೇವಪ್ಪನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಆತುರಿತಾ ಇರ್ತಾರೆ. ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಇದಕ್ಕೋಸ್ಕರ ಅಂತೇಳಿ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಸಂಭ್ರಮ. ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಫೆಬ್ರವರಿ ಮಾಸ ಅಂದ್ರೆ ಮಾದಪ್ಪನ ಭಕ್ತರಲ್ಲಿ ಅದೇನೋ ಹರುಷ. ಶಿವರಾತ್ರಿ ಜಾತ್ರೆಗಾಗಿಯೇ ಇಡೀ ವರ್ಷ ಕಾಯೋ ಭಕ್ತಗಣ ಜಾತ್ರೆಗೆ 10-15 ದಿನಕ್ಕೂ ಮುನ್ನವೇ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡುತ್ತಾರೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ ಮಾತ್ರವಲ್ಲ, ತಮಿಳುನಾಡಿನಿಂದಲೂ ಭಕ್ತರು ಕಾಲು ದಾರಿಯಲ್ಲಿ ಪಾದಯಾತ್ರೆ ಹೊರಡುತ್ತಾರೆ. ಪಾದಯಾತ್ರೆ ಮೂಲಕ 7 ಬೆಟ್ಟದ ಒಡೆಯನನ್ನ ತಲುಪುವುದು ಕಡಿಮೆ ಮಾತಲ್ಲ. ನೆತ್ತಿ ಮೇಲೆ ಉರಿ ಬಿಸಿಲು, ಕಲ್ಲು ಮುಳ್ಳಿನ ಹಾದಿಯನ್ನ ಕ್ರಮಿಸೋದು ಯುದ್ಧ ಗೆದ್ದಂತೆಯೇ ಸಮ. ಆದ್ರೆ ಮಾದಪ್ಪನ ಮೇಲಿನ ಪ್ರೀತಿ ಭಕ್ತಗಣಕ್ಕೆ ಕಲ್ಲು ಮುಳ್ಳನ್ನು ಹೂವಾಗಿಸಿದೆ. ಇನ್ನು ಬೆಂಗಳೂರಿನಿಂದ ಕನಕಪುರ ಮಾರ್ಗವಾಗಿ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಹೋಗೋ ಭಕ್ತರು ಮೇಕೆದಾಟು ಸಮೀಪದ ಸಂಗಮದಲ್ಲಿ ಕಾವೇರಿ ನದಿ ದಾಟುತ್ತಿದ್ದಾರೆ. ನದಿ ದಾಟುವಾಗ ಭಕ್ತರಿಗೆ ಸಹಾಯ ಆಗ್ಲಿ ಅಂತ ಜಿಲ್ಲಾಡಳಿತ ನದಿಗೆ ಹಗ್ಗ ಕಟ್ಟಿ ವಿಶೇಷ ವ್ಯವಸ್ಥೆ ಮಾಡಿದೆ. ಭಕ್ತರು ಮಾದಪ್ಪನಿಗೆ ಜೈಕಾರ ಕೂಗಿ ಹಗ್ಗ ಹಿಡಿದು ಮುಂದೆ ಸಾಗ್ತಿದ್ದಾರೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಊಟ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಶಿವರಾತ್ರಿಯಿಂದ ಯುಗಾದಿ ಹಬ್ಬದವರೆಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು, ಭಕ್ತಿಯ ಜೊತೆಗೆ ಹಸಿರು ಮಹದೇಶ್ವರ ಬೆಟ್ಟ ಪರಿಕಲ್ಪನೆಗೆ ಭಕ್ತರು ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ.
ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಶಿವರಾತ್ರಿ ಹಬ್ಬಕ್ಕೆ ಮಹದೇವಪ್ಪನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಆತುರಿತಾ ಇರ್ತಾರೆ. ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಇದಕ್ಕೋಸ್ಕರ ಅಂತೇಳಿ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಸಂಭ್ರಮ. ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಫೆಬ್ರವರಿ ಮಾಸ ಅಂದ್ರೆ ಮಾದಪ್ಪನ ಭಕ್ತರಲ್ಲಿ ಅದೇನೋ ಹರುಷ. ಶಿವರಾತ್ರಿ ಜಾತ್ರೆಗಾಗಿಯೇ ಇಡೀ ವರ್ಷ ಕಾಯೋ ಭಕ್ತಗಣ ಜಾತ್ರೆಗೆ 10-15 ದಿನಕ್ಕೂ ಮುನ್ನವೇ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡುತ್ತಾರೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ ಮಾತ್ರವಲ್ಲ, ತಮಿಳುನಾಡಿನಿಂದಲೂ ಭಕ್ತರು ಕಾಲುದಾರಿಯಲ್ಲಿ ಪಾದಯಾತ್ರೆ ಹೊರಡುತ್ತಾರೆ. ಪಾದಯಾತ್ರೆ ಮೂಲಕ 7 ಬೆಟ್ಟದ ಒಡೆಯನನ್ನ ತಲುಪೋದು ಕಡಿಮೆ ಮಾತಲ್ಲ. ನೆತ್ತಿ ಮೇಲೆ ಉರಿ ಬಿಸಿಲು, ಕಲ್ಲು ಮುಳ್ಳಿನ ಹಾದಿಯನ್ನ ಕ್ರಮಿಸೋದು ಯುದ್ಧ ಗೆದ್ದಂತೆಯೇ ಸಮ. ಆದ್ರೆ ಮಾದಪ್ಪನ ಮೇಲಿನ ಪ್ರೀತಿ ಭಕ್ತಗಣಕ್ಕೆ ಕಲ್ಲು ಮುಳ್ಳನ್ನು ಹೂವಾಗಿಸಿದೆ. ಇನ್ನು ಬೆಂಗಳೂರಿನಿಂದ ಕನಕಪುರ ಮಾರ್ಗವಾಗಿ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಹೋಗೋ ಭಕ್ತರು ಮೇಕೆದಾಟು ಸಮೀಪದ ಸಂಗಮದಲ್ಲಿ ಕಾವೇರಿ ನದಿ ದಾಟುತ್ತಿದ್ದಾರೆ. ನದಿ ದಾಟುವಾಗ ಭಕ್ತರಿಗೆ ಸಹಾಯ ಆಗ್ಲಿ ಅಂತ ಜಿಲ್ಲಾಡಳಿತ ನದಿಗೆ ಹಗ್ಗ ಕಟ್ಟಿ ವಿಶೇಷ ವ್ಯವಸ್ಥೆ ಮಾಡಿದೆ. ಭಕ್ತರು ಮಾದಪ್ಪನಿಗೆ ಜೈಕಾರ ಕೂಗಿ ಹಗ್ಗ ಹಿಡಿದು ಮುಂದೆ ಸಾಗ್ತಿದ್ದಾರೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಊಟ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಶಿವರಾತ್ರಿಯಿಂದ ಯುಗಾದಿ ಹಬ್ಬದವರೆಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು, ಭಕ್ತಿಯ ಜೊತೆಗೆ ಹಸಿರು ಮಹದೇಶ್ವರ ಬೆಟ್ಟ ಪರಿಕಲ್ಪನೆಗೆ ಭಕ್ತರು ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಶಿವರಾತ್ರಿ ಹಬ್ಬಕ್ಕೆ ಮಹದೇವಪ್ಪನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಆತುರಿತಾ ಇರ್ತಾರೆ. ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಇದಕ್ಕೋಸ್ಕರ ಅಂತೇಳಿ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಸಂಭ್ರಮ. ಮಾದಪ್ಪನ ದರ್ಶನಕ್ಕೆ ಭಕ್ತರಿಂದ ಪಾದಯಾತ್ರೆ. ಫೆಬ್ರವರಿ ಮಾಸ ಅಂದ್ರೆ ಮಾದಪ್ಪನ ಭಕ್ತರಲ್ಲಿ ಅದೇನೋ ಹರುಷ. ಶಿವರಾತ್ರಿ ಜಾತ್ರೆಗಾಗಿಯೇ ಇಡೀ ವರ್ಷ ಕಾಯೋ ಭಕ್ತಗಣ ಜಾತ್ರೆಗೆ 10-15 ದಿನಕ್ಕೂ ಮುನ್ನವೇ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಡುತ್ತಾರೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಹಾಸನ ಮಾತ್ರವಲ್ಲ, ತಮಿಳುನಾಡಿನಿಂದಲೂ ಭಕ್ತರು ಕಾಲುದಾರಿಯಲ್ಲಿ ಪಾದಯಾತ್ರೆ ಹೊರಡುತ್ತಾರೆ. ಪಾದಯಾತ್ರೆ ಮೂಲಕ 7 ಬೆಟ್ಟದ ಒಡೆಯನನ್ನ ತಲುಪೋದು ಕಡಿಮೆ ಮಾತಲ್ಲ. ನೆತ್ತಿ ಮೇಲೆ ಉರಿ ಬಿಸಿಲು, ಕಲ್ಲು ಮುಳ್ಳಿನ ಹಾದಿಯನ್ನ ಕ್ರಮಿಸೋದು ಯುದ್ಧ ಗೆದ್ದಂತೆಯೇ ಸಮ. ಆದ್ರೆ ಮಾದಪ್ಪನ ಮೇಲಿನ ಪ್ರೀತಿ ಭಕ್ತಗಣಕ್ಕೆ ಕಲ್ಲು ಮುಳ್ಳನ್ನು ಹೂವಾಗಿಸಿದೆ. ಇನ್ನು ಬೆಂಗಳೂರಿನಿಂದ ಕನಕಪುರ ಮಾರ್ಗವಾಗಿ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಹೋಗೋ ಭಕ್ತರು ಮೇಕೆದಾಟು ಸಮೀಪದ ಸಂಗಮದಲ್ಲಿ ಕಾವೇರಿ ನದಿ ದಾಟುತ್ತಿದ್ದಾರೆ. ನದಿ ದಾಟುವಾಗ ಭಕ್ತರಿಗೆ ಸಹಾಯ ಆಗ್ಲಿ ಅಂತ ಜಿಲ್ಲಾಡಳಿತ ನದಿಗೆ ಹಗ್ಗ ಕಟ್ಟಿ ವಿಶೇಷ ವ್ಯವಸ್ಥೆ ಮಾಡಿದೆ. ಭಕ್ತರು ಮಾದಪ್ಪನಿಗೆ ಜೈಕಾರ ಕೂಗಿ ಹಗ್ಗ ಹಿಡಿದು ಮುಂದೆ ಸಾಗ್ತಿದ್ದಾರೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಊಟ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಶಿವರಾತ್ರಿಯಿಂದ ಯುಗಾದಿ ಹಬ್ಬದವರೆಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು, ಭಕ್ತಿಯ ಜೊತೆಗೆ ಹಸಿರು ಮಹದೇಶ್ವರ ಬೆಟ್ಟ ಪರಿಕಲ್ಪನೆಗೆ ಭಕ್ತರು ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ.
ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.